ಮನುಷ್ಯನಿಗೆ ಜೀವನದಲ್ಲಿ ಲೆಕ್ಕ ಮುಖ್ಯ. ಕೆಲವ್ರನ್ನ ಕೂಡಿಸ್ಕೋಬೇಕು, ಕೆಲವ್ರನ್ನ ಕಳಿಬೇಕು. ಕೂಡು ಕಳೆಯುವ ಲೆಕ್ಕಾಚಾರದಲ್ಲಿ ಕಳೆಯೋರೇ ಜಾಸ್ತಿ ಜನನ. ಓಟದಲ್ಲಿ ಒಬ್ಬನೇ ಫಸ್ಟ್ ಬರೋದು, ಎರಡನೇನ್ ಬಂದ್ರು ಅವ್ನು ಸೆಕೆಂಡೇ. ಕನ್ನಡ ಚಿತ್ರರಂಗ ನಿಂತ ನೀರಲ್ಲ. ನಾಣಿಯವ್ರ ಬಾಯಿನಲ್ಲಿ ಪದಗಳು ಚೆನ್ನಾಗಿರುತ್ತೆ ಅನ್ಸಿದ್ರೆ ಖಂಡಿತ ಕರೀತಾರೆ. ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡೋ ಐಡಿಯಾ ಏನಾರು ಇದೆಯಾ? ಸತ್ಯ ಹೆಣ ಹೊರಕ್ಕಾದ್ರೂ 4 ಜನ ಇರ್ತಾರೆ, ನಿರ್ದೇಶನ ಒಬ್ಬನೇ ಹೊರೋದು. ದೀಕ್ಷೆ ಸಿನಿಮಾ ಅಂದ್ರೆ ನೀನ್ ಇನ್ನ ಆಕ್ಷನ್ ಕಟ್ ಫಸ್ಟ್ ಸೀನ್ ಹೇಳ್ತಿದ್ದಂಗೆ ಅಲ್ಲಿರೋ ಆರ್ಟಿಸ್ಟ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಿನ್ ತೂಕ ಎಷ್ಟಿದ್ಯಾ ಅಂತ. ಏನು ಇಲ್ಲದೆ ಬರೀ ಇದನ್ನೇ ನಂಬಿಕೊಂಡು ಅದ್ರ ಬಗ್ಗೆ ನಿಷ್ಠೆ ಇಲ್ಲದೆ ಬದುಕ್ತಾವ್ರಲ್ಲ, ಅವ್ರಿಗೆ ಸ್ಥಿತಿ ನೋಡ್ಬೇಕು ನೀವು. ಸರ್, ಲೈಫಲ್ಲಿ ಎಲ್ಲ ನಟರಿಗೂ ಬರೋಂಥ ಪ್ರಶ್ನೆಗಳು ಏನಂದರೆ, ಕೆಲವು ಹಣಕ್ಕಾಗಿ ಮಾಡುವ ಸಿನಿಮಾಗಳು, ಕೆಲವು ಬದುಕಿಗಾಗಿ ಮಾಡುವ ಸಿನಿಮಾಗಳು, ಕೆಲವು ಫೇಮ್ಗಾಗಿ ಮಾಡುವ ಸಿನಿಮಾಗಳು. ಬಹುತೇಕ ಇಷ್ಟು ಸಿನಿಮಾಗಳ ಲೆಕ್ಕ ಹಾಕಿದರೆ ನಾಣಿಯವರು ಮಾಡಿದ್ದು ಬದುಕಿಗಾಗಿಯೇ ಸಿನಿಮಾಗಳು. ಖಂಡಿತ ಜೀವನದ ಬಂಡಿ ಓಡಬೇಕಲ್ಲ, ಕಮಿಟ್ಮೆಂಟ್ಗಳು, ಸಂಸಾರ, ಮನೆ, ಮಠ, ಲೋನ್ಗಳೆಲ್ಲ ಇರುತ್ತೆ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದೇ ಕಲಾವಿದ್ರನೇ ಅಂತಲ್ಲ, ಇಡೀ ಜಗತ್ತಲ್ಲಿ ಇರೋರಿಲ್ಲ ಅವ್ರವ್ರದೇ ಆದ ಕಮಿಟ್ಮೆಂಟ್ಗಳಿರುತ್ತೆ. ಕೆಲವು ಕಡೆ ಸೋಲ್ಲೇಬೇಕು ಸರ್. ನಾಳೆ ಒಂದು ಸ್ಟೇಟಸ್ ಹಾಕ್ತೀನಿ ನೋಡಿ ನೀವು. ಮನುಷ್ಯನಿಗೆ ಜೀವನದಲ್ಲಿ ಲೆಕ್ಕ ಮುಖ್ಯ. ಕೆಲವ್ರನ್ನ ಕೂಡಿಸ್ಕೋಬೇಕು, ಕೆಲವ್ರನ್ನ ಕಳಿಬೇಕು. ಓಕೆ, ದೇವರಿಗೆ ಭಾಗಿಸ್ಬೇಕು ತಲೆನ. ಗುಣ ನೋಡಿ ಗುಣಾಕಾರ ಮಾಡಿ ಅವನ್ನ ಕಳಿಸ್ಬೇಕು. ಅವಾಗ ಲೆಕ್ಕ ಪಕ್ಕ ಇರ್ತದೆ. ಕರೆಕ್ಟ್. ಲೈಫ್ ಅನ್ನೋದು ಲೆಕ್ಕಾಚಾರ. ಸುಮ್ಮನೆ ಮಾಡೋರ ಲೆಕ್ಕ ಅಂತ ಬರೆದಿಟ್ಟಿದ್ದೀನಿ, ನಾಳೆ ಹಾಕ್ತೀನಿ ನೋಡಿ. ಓಕೆ, ಈಗ ಕೂಡು ಕಳೆಯುವ ಲೆಕ್ಕಾಚಾರದಲ್ಲಿ ಕಳೆಯೋರೇ ಜಾಸ್ತಿ ಜನನ ಬಹುಶಃ. ಸಿಕ್ಕಾಪಟ್ಟೆ ಕಳ್ಕೊಂಡ್ಬಿಡ್ತೀವಿ ನಾವು ವ್ಯಕ್ತಿಗಳನ್ನ. ದುಡ್ಡಿನ ಮುಖ ನೋಡಿ ಕೆಲವ್ರನ್ನ ಮಾತ್ರ ಕಳ್ಕೋಬೇಕು. ತುಂಬ ಸ್ವಾಭಿಮಾನಕ್ಕೆ ತೊಂದರೆ ಆಯಿತು, ನಿಮ್ಮ ರೂಟೇ ಅಲ್ಲ ಇದು ಅಂದಾಗ ಕಳ್ಕೊಂಡ್ರೆ ತಪ್ಪೇನಿಲ್ಲ. ಕೆಲವ್ರನ್ನ ನಾವೇ ಅಪೇಕ್ಷೆ ಪಟ್ಟು ಕೂಡಿಸ್ಕೋಬೇಕಾಗುತ್ತೆ. ಕೆಲವರು ಅವ್ರ ಗುಣ ನೋಡಿ ಗುಣಾಕಾರ ಹಾಕಬೇಕು, ಇವನಿಗೆ ಹೆಂಗೆ ಪರವಾಗಿಲ್ವ ವ್ಯಕ್ತಿ ಅಂತ. ಕರೆಕ್ಟ್, ಗುಣಿಸೋದು. ಸರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಲೆಕ್ಕ. ನೀವು ಕಂಡಂಗೆ ಆರಂಭದ ಇದ್ದಂಥ ಚಿತ್ರರಂಗ ಈಗ ಇರ್ತಕ್ಕಂಥ ಸ್ಥಿತಿಗತಿ ಹೇಗಿದೆ ಸರ್? ಇಲ್ಲಿವರೆಗೂ ಚೆನ್ನಾಗೇ ಇತ್ತು ಸರ್, ಇಲ್ಲ ಅಂತಲ್ಲ. ಈಗ ಎಲ್ಲ ಭಾಷೆಗಳಿಗೂ ತೊಂದರೆ ಆಗಿದೆ. ಯಾಕೆ ಅಂದರೆ ಅದೇ ಕುಂತಲ್ಲೇ ಸಿನಿಮಾ ನೋಡೋ ಥರ ಆಗೋಯ್ತಲ್ಲ. ಮೊಬೈಲ್ ಇವಾಗ ನ್ಯೂಸ್ ಟೈಮ್ ಇದು ಸಖತ್ತಾಗಿರುತ್ತೆ, ನ್ಯೂಸ್ ಟೈಮ್ ನೋಡೋಣ ಅಂದರೆ ಮೊಬೈಲೇ ಬರೋದು ಬರ ಅಂದ್ಬಿಡ್ತಾರೆ. ಸಿನಿಮಾನು ಅಷ್ಟೇ, 15 ದಿನಕ್ಕೆ ಬಂದೈತೆ ಬಾರೋ. ಕರೆಕ್ಟ್. ಈ ಥರ ಹಂಗಾಗಿ ಈ ಥರ ಆಯ್ತಾ? ಇವಾಗ ಕೆಲವೆಲ್ಲ ಚೆನ್ನಾಗಿ ಬೆಳಕಾಗಿದೆ, ಚೆನ್ನಾಗಿ ಬೆಳಕಾಗಿದೆ. ಓಟದಲ್ಲಿ ಒಬ್ಬನೇ ಫಸ್ಟ್ ಬರೋದು, ಇಬ್ಬಿಬ್ರು ಬರಲ್ಲ. 100 ಜನ ಓಡ್ತಿರ್ಲಿ, ಎರಡನೇನು ಬಂದ್ರು ಅವ್ನು ಸೆಕೆಂಡೇ. ಕರೆಕ್ಟ್. ಹಂಗೆ ಒಂದೊಂದ್ಸರಿ ಆಗುತ್ತೆ. ಜೀವನನೂ ಹಂಗೆ ನೋಡೋಣ, ಜೀವನನೂ ಇದ್ದೇ ಇರುತ್ತೆ. ಕರೆಕ್ಟ್. ನೋಡೋಣ ಮುಂದಿನ ದಿನಗಳು ಹೆಂಗಿದೆಯೋ ಗೊತ್ತಿಲ್ಲ. ಮಾತ್ರ ನಾವು ಎಲ್ಲ ಕಲಾವಿದರುಗಳು ಇವಾಗ ಈ ಸ್ಥಿತಿಗೆ ಅಡ್ಜಸ್ಟ್ ಆಗವ್ರೆ, ಆಗಿಬಿಟ್ಟು ಪೇಮೆಂಟ್ ವಿಚಾರದಲ್ಲಾಗಲಿ ಬೇರೆದಾಗಲಿ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ, ಇಂಡಸ್ಟ್ರಿ ಇದಾಗ್ಬಿಡುತ್ತೆ, ಮಾಡ್ತಾವ್ರೆ, ಎಲ್ಲರೂ ಮಾಡ್ತಾವ್ರೆ. ಇಲ್ಲ ಸಿನಿಮಾಗಳು ಹೆಂಗೆ ನಡೆಯೋದು? ಕರೆಕ್ಟ್. ಎಲ್ಲ ಆಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಸರ್. ಇದೇನು ವಿಸ್ಮಯ ಗೊತ್ತಿಲ್ಲ ನಮಗೆ. ಕೈ ಬರ್ತಾ ಇತ್ತು ಅಂದ್ರೆ ಹೇಳೋದ್ರಂತೆ, ನೋಡೋಣ. ಕನ್ನಡ ಚಿತ್ರರಂಗ ನಿಂತ ನೀರಲ್ಲ, ಹರಿತಾ ಇರುತ್ತೆ. ಹೊಸಬ್ರು ಬರ್ತಾ ಇರ್ತಾರೆ, ಹಳಬರು ಕೂಡ ಜೊತೆಗಿರ್ತಾರೆ. ಎಲ್ಲೋ ಹೊಸಬ್ರ ಜೊತೆಗೆ ಹಳಬರ ಸಂಗಮ ಅಷ್ಟೊಂದು ಸರಿ ಹೋಗಲ್ಲ. ಹೊಸಬ್ರು ಜಾಸ್ತಿ ಬರ್ತಾ ಹಳಬ್ರನ್ನ ಮರ್ತೇ ಬಿಡ್ತಾರೆ ಅನ್ನೋದಿದೆ. ಹೇಗೆ ಆಗಿದೆ ನೋಡಿ, ಸುಮಾರು ಜನ ಈಗ ನನ್ನ ಜಾಗಕ್ಕೆ ತಬಲಿಸ್ಟ್ ಆಗಿ ನಾನು ಎಲ್ಲೆಲ್ಲಿ ನುಡಿಸ್ತಾ ಇದ್ದೆ ಆ ಜಾಗಕ್ಕೆಲ್ಲ ಹೊಸಬ್ರು ಬಂದ್ಬಿಟ್ಟವ್ರೆ. ಯಾಕಂದ್ರೆ ನೀನು ಅಲ್ಲಿಲ್ಲ, ಅದರಿಂದ. ಕರೆಕ್ಟ್. ನಿನ್ನ ಕಾಲೇಜ್ ಜಾಗ, ಇವಾಗ ನನ್ನ ಏಜ್ಗೆ ಏನು ಪಾತ್ರಗಳು ಕೊಡ್ಬೋದು, ಇದು ಓಕೆನಾ, ಇಲ್ಲ ಇನ್ನೊಂಚೂರು ಹೆಂಗ್ ಬೇಕಾಗಿತ್ತು ಅಂದಾಗ ಬೇರೆ ಹುಡುಕ್ತಾರೆ. ನೀನು ಕಡೆಗಣಿಸ್ತಾವ್ರೆ ಅಂತಲ್ಲ, ನಿನ್ನ ಪರ್ವ ಮುಗೀತು ಅಂತ. ಹೌದು. ಎಜುಕೇಶನಲ್ಲಿ ಕೂಡ ಪಾಠಗಳನ್ನ 2 ವರ್ಷ 3 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾರೆ. ಹೌದು. ಯಾಕೆಂದ್ರೆ ಮನೋಟನೆ ಆಗ್ಬಾರ್ದು ಮಕ್ಕಳಿಗೆ. ಇದನ್ನ ನಾವು ಓದಿದ್ವಿ, ಆ ಪ್ರಶ್ನೆಗಳೆಲ್ಲೋ ಜಾರೋದು, ಉತ್ತರ ಎಲ್ಲೋ ಜಾರೋದು, ಇವೆಲ್ಲ ಆಗುತ್ತೆ. ಆ ಥರ ಜೀವನದಲ್ಲೂ ಅಷ್ಟೇ, ನಮ್ಮ ಏಜ್ಗೆ ನಮ್ಮ ಕೆಪಾಸಿಟಿಗೆ ಇಲ್ಲ ಇದು ನೀವು ಮಾಡೋದು ಚೆನ್ನಾಗಿರುತ್ತೆ, ನಾಣಿಯವ್ರ ಬಾಯಿನಲ್ಲಿ ಪದಗಳು ಚೆನ್ನಾಗಿರುತ್ತೆ ಅನ್ಸಿದ್ರೆ ಖಂಡಿತ ಕರೀತಾರೆ. ಕೆಲವು ಪಾತ್ರಗಳು ನೋಡಿ, ಈಗ ನಾವೆಲ್ಲ ಭಾವ ಅಂತ ಮಾತಾಡೋದು. ನಮ್ಮ ತರುಣ್ಣವ್ರದ್ದು ಏಳುಮಲೆ ಎಂಥ ಪಾತ್ರ ಸರ್. ಅದೇ ಆ ಪಾತ್ರದಲ್ಲಿ ನೀವು ಇರಬೇಕು. ನನಗೆ ಹೊಟ್ಟೆ ಹೊರದು ಏನು ಬೇರೆ ಸಿನಿಮಾ ಒಪ್ಕೊಂಡಿದ್ದೆ, ದಾಡಿ ತೆಗ್ಸಕ್ಕಾಗ್ತಿಲ್ಲ, ಅಲ್ಲಿ ದಾಡಿ ಬೇಕು, ಇಲ್ಲಿ ತೆಗ್ಸಿದ್ರೆ ಪೊಲೀಸ್ ಕ್ಯಾರೆಕ್ಟರ್. ಒಳ್ಳೆ ಪಾತ್ರ ಅದು ನೀವು ಮಾಡಿದ್ರೆ. ಒಂದು ಸಿನಿಮಾಗೆ ನಾನು ವಿಷಯ ಗೊತ್ತಾಯ್ತು ನನಗೆ, ನಾಗಾಭರಣ ಮಾಡಿದ್ದಂಥ ಪಾತ್ರ ಅದು. ಅವ್ರಿಗೆ ನಾನು ಹೇಳಿದೆ ನಮ್ಮ ಹುಡುಗನಿಗೆ, ಅವರು ಆ ಕಡೆಯವರೇ, ಆ ಭಾಷೆ ಬೇಗ ಹಿಡಿದ್ಬಿಟ್ರು ಅವರು. ಆಮೇಲೆ ನಿರ್ದೇಶಕರು ಸರ್, ಅವರು ಗೊತ್ತಾಗಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಸಿನಿಮಾದಲ್ಲ ಪಾತ್ರ ಉಳೀತು ಅಂತ. ಕಾಡುತ್ತದೆ. ಮತ್ತೆ
ನೋಡಿ ಹೆಂಗೆ ಮಿಸ್ ಆಗ್ಬಿಡ್ತವೆ ಆ ಒಂದೊಂದ್ಸರಿ. ಥರದ್ದು ಆಗಿದೆ ನಿಮಗೆ? ಅಯ್ಯೋ, ಬೇಕಾದಷ್ಟು ಆಗಿದೆ ಸರ್. ಎಷ್ಟೋ ಸರಿ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟು ರಮೇಶ್ ಪಂಡಿತ್ ಅವ್ರು ಒಂದ್ಸರಿ ಯಾಕೋ ಹಿಂಗೆ ಸೈಲೆಂಟಾಗಿ ಕೂತ್ಬಿಟ್ಟಿದ್ಯಾ ರಮೇಶ್ ಅಣ್ಣ, ಯಾವಾಗಲೂ ಹಿಂಗಾಗುತ್ತೆ ಯಾಕೆ ನನಗೆ? ಹುಚ್ಚ, ಎಲ್ಲರಿಗೂ ಆಗಿರುತ್ತೆ ಕಣೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಋಣ ಇತ್ತಾ, ಅದು ಏನೇ ಆದರೂ ತಪ್ಪಲ್ಲ, ಬಂದೇ ಬರುತ್ತೆ. ಇಲ್ಲವಾ ಹಿಂಗಾಗುತ್ತೆ, ಬಂದಿದ್ದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಡಿ ಅಂತ. ಕೆಲವೊಮ್ಮೆ ರಮೇಶ್ ಭಟ್ ಅವರು ಗೊತ್ತಾಯ್ತು, ಕೆಲವು ಆರ್ಟಿಸ್ಟ್ಗಳು ಇರ್ತಾರೆ ಬಂದಿದ್ದಿಲ್ಲ ನನಗೆ ಬರಬೇಕು ಅಂತ. ಆದರೆ ನಾಣಿ ಅವ್ರದ್ದು ಒಂದು ನಾನು ಕೇಳ್ಪಟ್ಟಿದ್ದು ಅಂತಂದರೆ, ಒಂದು ಪಾತ್ರ ಬಂದಾಗ ಇದು ನನಗೆ ಸೆಟ್ ಆಗಲ್ಲ, ಇದು ಅವ್ರಿಗೆ ಸೆಟ್ ಆಗುತ್ತೆ, ನೀವು ಅವ್ರಿಗೆ ಹೋಗಿ ಅಂತ ಒಂದಷ್ಟು ಜನಗಳಿಗೆ ರೆಫರ್ ಮಾಡಿದ್ದು ಉಂಟು. ನನ್ನ ಏಜ್ಗೆ ಅದು ಆಗಲ್ಲ ಸರ್. ಇವ್ರಿಗೇನೋ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ, ನ್ಯಾಯ ಒದಗಿಸೋಕ್ಕಾಗಲ್ಲ. ಈಗ ನನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಏನಂತಾರೆ, ಸುಮ್ಮನೆ ಕಾಸುಗೋಸ್ಕರ ಮಾಡಿರ್ತಾರೆ, ಸೂಟ್ ಆಗಲಿಲ್ಲ ಅದು ಅಂತಾರೆ. ನಾನು ರಮೇಶ್ ಭಟ್ ಅವ್ರಿಗೆ ಮಾಡಿಸಿದ್ದೀನಿ, ಕಾಶಿ ಅವ್ರಿಗೆ ಮಾಡಿಸಿದ್ದೀನಿ, ಇದು ಬೇಡ ರೀ, ಅವ್ರು ಮಾಡಿದ್ರೆ ಇಂಥವ್ರ ಹತ್ರ ನೋಡಪ್ಪ ಅವ್ರ ಪಾತ್ರ ಕರೆಕ್ಟ್ ಆಗಿರುತ್ತೆ, ಈ ಪಾತ್ರಕ್ಕೆ ಮಾಡಿಸಿ, ಇದನ್ನ ಯಾವ್ದು ಬೇರೆ ಇದನ್ನ ನಾನು ಮಾಡ್ತೀನಿ, ಇಲ್ಲ ಸ್ಕ್ರಿಪ್ಟ್ ಅವ್ರು ಕರೀರಿ ಮಾಡ್ಕೊಡ್ತೀನಿ, ಕಾಮಿಡಿ ಟ್ರ್ಯಾಕ್ ಬರೆಸ್ತೀರಾ ಮಾಡ್ತೀನಿ. ಏನಂದ್ರೆ ಮನುಷ್ಯ ಬೆಟ್ಟ ಹತ್ತಿ ಹೋಗ್ತಾ ಇರ್ತಾನಲ್ಲ, ಒಂದು 10 ಮೆಟ್ಲು ಹತ್ತಿದೀವಿ, ಸುಸ್ತಾಯ್ತು ಅಂತ ವಾಪಸ್ ಬರಬಾರ್ದು, ಅಷ್ಟೇ ಸುಸ್ತಾಗತ್ತೆ. ಮತ್ತೆ ಕರೆಕ್ಟ್ ಗುರಿ ಮುಟ್ಟದೆ ಯಾವಾಗ ನೀನು ಅಲ್ಲೇ ಕೂತಿದ್ರೆ ನಿಮ್ಮಂತ ಯಾರು ಸ್ನೇಹಿತರು ಬರ್ತಾರೆ, ಯಾಕೆ ಇಲ್ಲಿದ್ದೀರಿ, ತುಂಬ ಸುಸ್ತಾಗೋಯ್ತು ರೇ, ಇನ್ನು 15 ಮೆಟ್ಲು ಬನ್ರಿ ರೀ, ಹೇಳ್ಕೊಂಡು ಹೋಗ್ತಾರೆ, ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಯಾರೋ ಬರ್ತಾನೊಬ್ಬ ದೇವ್ರ ರೂಪದಲ್ಲಿ, ಕಾಯ್ಬೇಕು, ಗುರಿ ಮುಟ್ಬಿಡ್ತೀರಾ. ತಾಳ್ಮೆ ಅನ್ನೋದು ಬೇಕು ಅಷ್ಟೇ. ಎಸ್ ಸರ್. ಎಲ್ಲ ಸರಿ, ತಬಲಾ ನಾಣಿ ತಬಲಾ ನುಡಿಸ್ತಾರೆ, ಅದ್ಭುತ ಮಾತುಗಾರ, ಅದ್ಭುತವಾಗಿ ನಟಿಸ್ತಾರೆ, ನಗಿಸ್ತಾರೆ, ಅಳಿಸ್ತಾರೆ, ಭಾವುಕತೆನ ಹೆಚ್ಚಿಸ್ತಾರೆ, ಎಲ್ಲ ಸರಿ. ಸ್ಕ್ರಿಪ್ಟಲ್ಲಿ ಅದ್ಭುತವಾಗಿ ಕೂತ್ಕೊಂಡ್ರೆ ಅದು ಬೇರೆ ರೂಪನೇ ಪಡ್ಕೊಬಿಡುತ್ತೆ ನಿಮ್ಮನ್ನು ಕುಂದಿರ್ಸ್ಕೊಂಡ್ರೆ. ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡೋ ಐಡಿಯಾ ಏನಾರು ಇದೆಯಾ ಅಂತ? ಇಲ್ಲ ಸರ್, ನನಗೆ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಾತು ದೊಡ್ಡವರು ಚಿಕ್ಕವರು ಎಲ್ಲರೂ ಕೇಳ್ತಾರೆ ಸಿಕ್ಕಿದಾಗೆಲ್ಲ. ಓಕೆ. ಅದರಲ್ಲೂ ವಿಶೇಷವಾಗಿ ವಾಸಣ್ಣ, ಯಾಕೆ ನಾಣಿ ನೀವು ಡೈರೆಕ್ಷನ್ ಮಾಡ್ತಿಲ್ಲ ಹೌದು, ಅದ್ಭುತವಾಗಿ ಕಂಪೋಸ್ ಮಾಡ್ತೀರಾ ಸೀನ್ಗಳನ್ನ, ಯಾಕೆ ಮಾಡಲ್ಲ ಅಂತಾರೆ. ನಾನು ಅವ್ರು ದೊಡ್ಡವರು ಅವ್ರ ಹತ್ರ ನಾನು ಜಾಸ್ತಿ ಮಾತಾಡಿಲ್ಲ. ಇಲ್ಲ ನನಗೆ ಯಾಕೆಂದರೆ ತುಂಬ ಜವಾಬ್ದಾರಿ ಕೆಲಸ ಅದು. 2 ವರ್ಷ ನಾವು ಬೇರೆ ಸಿನಿಮಾ ಮಾಡೋಕ್ಕಾಗಲ್ಲ, ಇದ್ರ ಕಡೆನೇ ಗಮನ ಇರಬೇಕು. ಏನಾಯ್ತು, 2 ವರ್ಷಕ್ಕೊಂದು 5-6 ಸಿನಿಮಾ ಮಾಡ್ಬೋದು, 5-6 ಸಿನಿಮಾ, ಒಂದು 8 ಸಿನಿಮಾ ಅಲ್ವಾ? ಆ ಜಾಗಕ್ಕೆ 8 ಜನ ಬಂದಿರ್ತಾರೆ. ಅವ್ನು ನಿನಗಿಂತ ಒಳ್ಳೆ ಕಲಾವಿದ ಬಂದ, ಅವನ್ನ ಇಟ್ಕೋತಾರೆ. ಜನನೇ ಹಾಗೆ, ಹೂ ಬಿಡದೇ ಇರೋ ಗಿಡ, ಹಾಲು ಕರೆದೇ ಇರೋ ಹಸು ಯಾರೂ ಇಟ್ಕೊಳ್ಳಲ್ಲ. ಅಯ್ಯೋ ಸುಮ್ಮನೆ ಭೋಗವಾಗಿ ಬೆಳೆದಿದ್ದು ಒಂದು ಹೂವು ಬಿಡಲಿ ಅಂತ ಕಿತ್ತಾಕ್ತಾರೆ. ಪ್ರಕೃತಿಲೇ ಅಷ್ಟಿದೆ ಅಂದಮೇಲೆ ನೀನು ಎಷ್ಟು ಜಾಗರೂಕತೆಯಿಂದ ಇರಬೇಕು ಮನುಷ್ಯ. ಹೌದು, ಫಸ್ಟ್ ಮನುಷ್ಯ ಇಷ್ಟ ಬೇಕು ಅಂತ, ಆಮೇಲೆ ಅವ್ನು ಮಾಡಿದ್ದು ಇಷ್ಟ ಆಗುತ್ತೆ. ಕರೆಕ್ಟ್. ಏನು ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಿ, ರೆಡಿ ಇದೀರಿ. ಅದಕ್ಕೆ ನಾನು ಭಯ ಯಾಕೆ ಬೇಕು ಮತ್ತೆ ಅದಕ್ಕೆ ಫೀಡ್ ಅಪ್ ರೇ ಅಪ್ಪ ಡೈರೆಕ್ಷನ್ ಮಾಡ್ತಿದ್ದಾರೆ, ಬಿಸಿ ಇದಾರೆ ಬಿಡಪ್ಪ ಅವರು. ಆಮೇಲೆ ಯಾವುದೋ ಇನ್ನೊಂದು ಸ್ಕ್ರಿಪ್ಟ್ ನಡೀತಾ ಇದೆಯಂತಪ್ಪ ಅಂತ ಅವ್ರಿಗೆ ಗೊತ್ತೇ ಇರಲ್ಲ, ಹಂಗಂದ್ಬಿಟ್ಟು ಆ ಸಿನಿಮಾ ಮಿಸ್ ಮಾಡಿಸ್ಬಿಡೋದು. ಹೌದಾ, ಬೇರೆ ಬಿಡಿ, ಬೇರೆಯವ್ರಿಗೆ ಹೇಳಿ. ಹಿಂಗೆಲ್ಲ ನಡೆಯುತ್ತೆ. ನಾನು ಯಾಕೆ ನನ್ನ ತಟ್ಟೆಗೆ ನಾನೇ ಕಲ್ಲು ಹಾಕ್ಕೋಬೇಕು ಅಂತ ಅದೊಂದು. ಆಮೇಲೆ ಹೇಳಿದೆ, ಸಿಂಪಲಾಗಿ ಹೇಳ್ತೀನಿ, ಸತ್ತು ಹೆಣ ಹೊರಕ್ಕಾದ್ರೂ 4 ಜನ ಇರ್ತಾರೆ. ಆಗಲು ನಿರ್ದೇಶನ ಒಬ್ಬನೇ ಹೊರೋದು ಸಿನಿಮಾನ, ಅಷ್ಟೂ ಉರ್ಬೇಕಲ್ಲ. ಅಲ್ಲಿ 4 ಜನ ಅವರೇ ಸಪೋರ್ಟ್ಗೆ, ಜೀವ ಇಲ್ಲಿದ್ದು ಏನಕ್ಕೆ, ಇದಕ್ಕೆ ಒಬ್ಬನೇ ಬರಬೇಕು. ಗ್ರೇಟ್ ಅಂತೀರ ಡೈರೆಕ್ಷನ್. ತಮಾಷೆ ಅಲ್ಲ ಸರ್, ಅಲ್ವಾ? ಮತ್ತೆ ಗೆಲ್ಸ್ಕೊಳ್ಳೋದು ಇದೆಯಲ್ಲ, ಗೆಲ್ಲಿಸ್ಕೊಳ್ಳೋದಿದೆಯಾ ಒಂದು, ಅದ್ರ ಬಗ್ಗೆ ಆಲೋಚನೆಗಳು. ಹಗಲು ರಾತ್ರಿ ನಿದ್ದೆ ಮಾಡಲ್ಲ ಸರ್ ಕೆಲವರು, ಅಲ್ವಾ? ದೀಕ್ಷೆ ಸರ್ ಅದು, ದೀಕ್ಷೆ. ಸಿನಿಮಾ ಅಂದರೆ ಯಾವುದನ್ನು ತಂದು ಕದ್ದಿಲ್ಲಿ ಮಾಡಿಬಿಟ್ರು ಅಡ್ಕೆಲೆ ಹಾಕೊಂಡು ಓಡಾಡೋದಲ್ಲ, ಕಷ್ಟ ಇದೆ. ನೀನು ಇನ್ನ ಆಕ್ಷನ್ ಕಟ್ ಫಸ್ಟ್ ಸೀನ್ ಹೇಳ್ತಿದ್ದಂಗೆ ಅಲ್ಲಿರೋ ಆರ್ಟಿಸ್ಟ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಿನ್ನ ತೂಕ ಎಷ್ಟಿದೆಯಾ ಅಂತ. ನಾವು ಅನ್ಕೊಳ್ಳೋದು ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ. ನೋಡ್ತಿರೋ ಕಣ್ಣುಗಳು ನೋಡಿ, ಇಲ್ಲಿ 8 ಜನ 10 ಜನ ಇದ್ದೀವಿ, 16 ಕಣ್ಣು ನಾನು ನೋಡ್ತಾವೆ, ನಂದು 2 ಕಣ್ಣು ಎಲ್ಲರನ್ನೂ ನೋಡಬೇಕು. ಕರೆಕ್ಟ್ ಸರ್. ಕೊನೆಯದಾಗಿ ನಾಣಿ ಅವರು ಜಾಸ್ತಿ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇರ್ತಾರೆ ಕೂತ್ಕೊಂಡಾಗ. ಅಂದರೆ ಸಿನಿಮಾದಲ್ಲಿ ನೋಡುವ ನಾಣಿನೇ ಬೇರೆ, ನಾನು ಆಗಲೇ ಅದನ್ನೇ ಹೇಳಿದ್ದು, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಬೇರೆ ಇರುತ್ತೆ ಅಂತ. ಹೆಂಗೆ ಸ್ಪಿರಿಚುವಲ್ ನುಡಿಗಳೆಲ್ಲ ಸರ್? ಅದು ನಮ್ಮ ಮನೆಯಲ್ಲಿ ಹಾಗೆ ಇತ್ತು ವಾತಾವರಣ. ಓಕೆ. ಪ್ರತಿ ವಾರ ಭಜನೆ, ಪ್ರತಿದಿನ ವಿಭೂತಿ ಹಣೆ ಕುಂಕುಮ ಆದರೂ ಇಟ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಬೈಯೋರು. ಏನಾಗಿದೆ ನಿನಗೆ ಅಂತ ನಮಸ್ಕಾರ ಮಾಡೋದು ದೇವರಿಗೆ, ಅವರಿಂದ ನಾವು ಅಂತ ಹಿರಿಯ ಫೋಟೋಕ್ಕೆಲ್ಲ ನಮಸ್ಕಾರ, ಆ ಥರ ಎಲ್ಲ ಇತ್ತು. ನನಗೆ ಈ ಬೆಂಗಳೂರಿಗೆ ಬಂದಮೇಲೆ ನನ್ನ ಗುರುಗಳು ಸಿಕ್ಬಿಟ್ಟು ನಮ್ಮಪ್ಪ ವಾತಾವರಣನೂ ಹಾಗೆ ಇತ್ತು. ಅದು ನನಗೆ ಮೊದಲಿಂದ ಕೂಡ್ಕೊಂಬಿಟ್ಟಿದೆ ಒಳಗಡೆ. ಈಗ ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ದಾರಿ ಇರುತ್ತೆ. ನನಗೆ ಸಂತೋಷ ಕೊಟ್ಟಿದೆ, ಸುಖ ಕೊಟ್ಟಿದೆ, ಎಲ್ಲವನ್ನೂ ತಂದು ಕೊಟ್ಟಿದೆ. ಸೊ ನಾನು ಅದೇ ರೂಟಲ್ಲಿ ಇರ್ತೀನಿ. ಈಗ ತಮ್ಮ ಪಯಣದಲ್ಲಿ ಇನ್ನೂ ಎಷ್ಟು ಸಿನಿಮಾಗಳಿವೆ, ಯಾವ್ಯಾವ ಸಿನಿಮಾ ಇವೆ ಸರ್? ಈಗ ಶಶಿಕುಮಾರ್ ಸರ್ ಮಗಂದು ಕಾಶಿ ರಾಶಿ ಅಂತ ಒಂದು ರಾಶಿ, ಹಾಂ,
ಅದು ರಿಲೀಸ್ ಆಗಬೇಕು. ಇನ್ನೂ 8 ಸಿನಿಮಾಗಳು ರಿಲೀಸ್ ಆಗೋದಿದೆ. ಅದು ಬಿಟ್ಟು ಅಯೋಗ್ಯ 2 ಕ್ಲೈಮ್ಯಾಕ್ಸ್ ನಡೀಬೇಕು. ಬಲೆ ಹುಚ್ಚ ಅಂತ ಒಂದು ಸಿನಿಮಾ, ಅದು ಕೂಡ ಫಸ್ಟ್ ಶೆಡ್ಯೂಲ್ ಆಗಿದೆ. ಇನ್ನೂ 2 ಶೆಡ್ಯೂಲ್ ಆಗಬೇಕು. ಅದು ಬಿಟ್ಟು ಈಗ ಒಂದು 4 ದಿನದ ಮುಂಚೆ ಕನಕಪುರದ ಹತ್ರ ಒಂದು ರೆಸಾರ್ಟಲ್ಲಿ ಒಂದು ಸ್ಕ್ರಿಪ್ಟ್ ಕೂತಿದ್ವಿ. ರವಿ ಬೆಳಗೆರೆ ಸರ್ ಅವರ ವೇಷಗಳು ಅಂತ ಆ ಸಿನಿಮಾ, ಶ್ರೀನಗರ ಕಿಟ್ಟಿ ಅವ್ರದ್ದು ವಿಶೇಷವಾದ ಪಾತ್ರ, ವಿಶೇಷವಾದ ಪಾತ್ರ. ಅದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಹೀಗೆ ಒಂದಲ್ಲ ಒಂದು ಯಾರಾದರೂ ಕರಿತಿರ್ತಾರೆ ಕಾಮಿಡಿ ಟ್ರ್ಯಾಕ್ ಬರ್ಸಕ್ಕೋ, ಇಲ್ಲ ಡಿಸ್ಕಷನ್ ಕರೆದೇನೋ ಒಂಚೂರು ಅಮೌಂಟ್ ಕೊಡೋದು ಎಲ್ಲ ಮಾಡ್ತಾರೆ. ಅದು ಇದರ ಬಿಸಿ ನನಗೆ ಜಾಸ್ತಿ ತಟ್ಟಿಲ್ಲ ಹಂಗೆ ಹೇಳಬೇಕು ಅಂದರೆ. ಯಾಕೆ ಅಂದರೆ ನಮ್ದು ಆರ್ಕೆಸ್ಟ್ರಾ ಇದೆ, ಬೇರೆ ಲೈಟ್ ಮ್ಯೂಸಿಕ್ ನುಡ್ಸಕ್ಕೆ ಹೋಗ್ತೀನಿ, ಆ ಕಡೆ ಹೋಗ್ತೀರಿ, ಕಾಮಿಡಿ ಟೀಮ್ ಇದೆ, ಎಲ್ಲ ಒಂದು ಕಡೆ ನನ್ನ ಎಲ್ಲೋ ಆಗ್ಬಿಡುತ್ತೆ. ಅವತ್ತಿನ ಊಟಕ್ಕೆ ದೇವರು ದಾರಿ ಮಾಡ್ತಾನೆ, ತೊಂದರೆ ಇಲ್ಲ. ಏನು ಇಲ್ಲದೆ ಬರೀ ಇದನ್ನೇ ನಂಬಿಕೊಂಡು ಅದ್ರ ಬಗ್ಗೆ ನಿಷ್ಠೆ ಇಲ್ಲದೆ ಬದುಕ್ತಾವ್ರಲ್ಲ, ಅವ್ರಿಗೆ ಇವತ್ತಿನ ಸ್ಥಿತಿ ನೋಡ್ಬೇಕು ನೀವು. ಹೊಟ್ಟೆ ಉರಿತದೆ ಸರ್ ನಿಜವಾಗ್ಲೂ. ಅದಕ್ಕೆ ನಾನು ಹೇಳೋದು, ಮನುಷ್ಯ ನಿನಗೆ ಜ್ಞಾನ ಕೊಟ್ಟ ಮೇಲೆ, ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾಗ ಫಸ್ಟು ನಿನ್ನ ಎಲ್ಲೇ ಹಾಕ್ಕೋಬೇಕು. ನನ್ನ ಬಾರ್ಡ್ರೇನು, ನಾನು ಅದನ್ನು ಬೇರೆ ಥರ ಹೇಳ್ತೀನಿ ಬೇರೆಯವ್ರಿಗೆ. ನಾವು ಸತ್ತ ಮೇಲೆ ಯಾರೊಬ್ಬರು ಫ್ರೇಮ್ ಹಾಕ್ಸ್ತಾರೆ ಫೋಟೋಗೆ, ಯಾರು ಇಲ್ವಂತ ಅವ್ರ ಮನೆಯವರು ಅಂದ್ಬಿಟ್ಟು ನಮ್ಮ ಫ್ರೆಂಡು ಇನ್ನೊಬ್ಬನ ಯಾರೋ ತೊಗೊಂಡೋಗಿ ಫ್ರೇಮ್ ಹಾಕಿಸಿ ತಗಲಾಕ್ತಾರೆ. ಬದುಕಿದ್ದಾಗ ಜೀವನಕ್ಕೆ ಫ್ರೇಮ್ ಹಾಕ್ಕೋಬೇಕು. ಕರೆಕ್ಟ್, ವ್ಯಾಲ್ಯೂಬಲ್ ಮಾತಿದೆ. ಅವನು ಮನುಷ್ಯ. ಕರೆಕ್ಟ್. ನೀವು ಇದ್ದಾಗ ಹಾಕೊಳ್ಳೋದೇ ಇದೆ, ಏನು ಬಂತು? ನೀನು ಇಲ್ದಾಗ ಬೇರೆಯವ್ರು ಹಾಕ್ಸ್ತಾರೆ ಅಲ್ವಾ? ನೀನು ಹಾಕೋ ನಿರ್ಜೀವಿ ನೀನು. ಅವಾಗ ನಿನಗೆ ನಾನು ಹಿಂಗಿರಬೇಕು, ಹಿಂಗಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ, ನಾನಿರೋ ಪ್ರೊಫೆಷನ್ ಇದು ಅಂತ ನೀನು ಫ್ರೇಮ್ ಹಾಕ್ಕೊಳ್ಳೋದೇ ಇದ್ದರೆ ಆ ಥರ ಸುಮಾರು ಜನ ಹಾಳಾಗಿದ್ದಾರೆ ಅಲ್ವಾ? ಕೋಟ್ಯಾಂತರ ಲಕ್ಷಾಂತರ ಉದಾಹರಣೆಗಳಿವೆ ಅದಕ್ಕೆಲ್ಲ. ಎಸ್ ಸರ್. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.